integrate the function dx by cos square x 1 minus tan x the whole square. ಇಲ್ಲಿ ಏನು ಸಬ್ಸ್ಟಿಟ್ಯೂಟ್ ಮಾಡಬೇಕು, ಏನು ತೊಗೊಬೇಕು ನಾವು? ನಿಮ್ಮ ಮೊದಲನೇ ಕ್ಲೂ cos ಸ್ಕ್ವೇರ್ ಎಕ್ಸ್ ಮತ್ತು tan ಆಫ್ ಎಕ್ಸ್. ಏನು ಉಳಿತಾ? ಓಕೆ, ಮುಂದಿನ ಕ್ಲೂ ಬಂದು ಐ ಆಮ್ ಗೋನ್ ಟು ರೈಟ್ ದ ಎಕ್ಸ್ಪ್ರೆಷನ್ ಆಸ್ secant ಸ್ಕ್ವೇರ್ ಎಕ್ಸ್ dx. ಹೇಗೆ ಬಂತು secant ಸ್ಕ್ವೇರ್ ಎಕ್ಸು? ಏನಕ್ಕಂತ ಹೇಳಿದ್ರೆ, ಹೇಗಂತ ಹೇಳಿದ್ರೆ 1 by cos ಸ್ಕ್ವೇರ್ ಎಕ್ಸ್ ಇಸ್ secant ಸ್ಕ್ವೇರ್ ಎಕ್ಸ್ ಅಲ್ವಾ? ಸೊ ಇನ್ವರ್ಸ್ ಆಫ್ ಕಾಸ್ ಇಸ್ secant. ಹಾಂ, ಇವಾಗ ಏನು ಸಬ್ಸ್ಟಿಟ್ಯೂಟ್ ಮಾಡೋಣ? ಲೆಟ್ ಟಿ ಬಿ ಈಕ್ವಲ್ ಟು ಏನಿರ್ಬೋದು ಯೋಚನೆ ಮಾಡಿ. secant ಸ್ಕ್ವೇರ್ ಎಕ್ಸ್ ತಗೊಂತು ಅಂತ ಹೇಳಿದ್ರೆ ಇದನ್ನು ಡಿಫ್ರೆನ್ಷಿಯೇಟ್ ಮಾಡ್ತು ಅಂದರೆ 2 secant ಸ್ಕ್ವೇರ್ ಎಕ್ಸ್ ಮತ್ತು secant ಎಕ್ಸ್ tan ಎಕ್ಸ್ ಬರುತ್ತೆ. ಆಫ್ ನೋ ಯೂಸ್, ಇಟ್ ಡಸ್ ನಾಟ್ ರಿಫ್ಲೆಕ್ಟ್ ದ ನ್ಯೂಮರೇಟರ್ ಅಲ್ವಾ? ಸುಮ್ಮನೆ ಕಾಂಪ್ಲಿಕೇಟೆಡ್ ಆಗುತ್ತೆ. 1 minus tan x ದ ಹೋಲ್ ಸ್ಕ್ವೇರ್ ತಗೊಂತು ಅಂದರೆ ಅದನ್ನು ಡಿಫ್ರೆನ್ಷಿಯೇಟ್ ಮಾಡ್ತು ಅಂದರೆ 2 into 1 minus tan x ಇಂಟು ಮೈನಸ್ secant ಸ್ಕ್ವೇರ್ ಎಕ್ಸ್ ಅದೆಲ್ಲ ಬರುತ್ತೆ. ಸೊ ಅಗೇನ್ ಇಟ್ಸ್ ಕಾಂಪ್ಲಿಕೇಟೆಡ್. ಸೊ ಏನು ತೊಗೊಬೇಕು? ಬರೀ 1 minus tan x ತಗೊಂತು ಅಂದರೆ ಏನಾಗುತ್ತೆ ನೋಡಿ, ಇದನ್ನು ಡಿಫ್ರೆನ್ಷಿಯೇಟ್ ಮಾಡ್ತು ಅಂತ ಹೇಳಿದ್ರೆ ಮೈನಸ್ secant ಸ್ಕ್ವೇರ್ ಎಕ್ಸ್ ಆಗುತ್ತೆ ಅಲ್ವಾ? ಸೊ ವಿ ಗೋನ್ ಡಿಫ್ರೆನ್ಷಿಯೇಟ್ t with respect to x. So dt is equal to minus secant square x dx. So it's reflecting the numerator ಅಲ್ವಾ? ಮೈನಸ್ ಇದೆ, ಅದನ್ನು ಹ್ಯಾಂಡಲ್ ಮಾಡ್ಕೊಳ್ಳೋಣ. ಬಟ್ ಹಾಂ, ದಿಸ್ ಇಸ್ ಬೆಟರ್. ಸೊ ಕ್ವಶನ್ನು ನಿಮ್ಮ ಕ್ವಶನ್ ಅಲ್ಲ, ನಿಮ್ಮ ಎಕ್ಸ್ಪ್ರೆಷನ್ನು ಆ್ಯಕ್ಚುಲಿ ಕ್ವಶನ್ನು ಕೂಡ ಈ ರೀತಿಯಲ್ಲಿ ಬದಲಾಗುತ್ತೆ. ಇದನ್ನು ಇಂಟಿಗ್ರೇಟ್ ಮಾಡ್ತು ಅಂತ ಹೇಳಿದ್ರೆ ಪ್ಲಸ್ 1/t ಪ್ಲಸ್ ಸಿ ಬರುತ್ತೆ. ಸರಿನಾ? So we have made use of the formula a to the power of n dx, that is integration of that. So ಆ ಪರ್ಟಿಕ್ಯುಲರ್ ಫಾರ್ಮುಲಾ ಉಪಯೋಗಿಸ್ಕೊಂಡು ಇದು ಬರ್ಕೊತಾ ಇದ್ದೀನಿ ನಾನು. ಸೊ ಕೊನೆಯದಾಗಿ 1/1 minus tan x ಬರುತ್ತೆ ಪ್ಲಸ್ ಅ ಕಾನ್ಸ್ಟೆಂಟ್. ದಿಸ್ ಇಸ್ ಫ್ರಮ್ 1.